ರಾಶಿಚಕ್ರದಲ್ಲಿರೋ ಎಲ್ಲಾ ರಾಶಿಗಳಲ್ಲೂ ಅತ್ಯಂತ ನಿಗೂಢ ಅತ್ಯಂತ ಶಕ್ತಿಶಾಲಿ ರಾಶಿ ಯಾವುದು ಅಂದ್ರೆ ಅದಕ್ಕೂ ಒಂದೇ ಉತ್ತರ: ವೃಶ್ಚಿಕ ರಾಶಿ. ಅವರಲ್ಲಿ ಒಂದು ವಿಶಿಷ್ಟವಾದ ದೈವಿಕ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ದೇವರ ಜೊತೆ ಒಂದು ನೇರ ಸಂಪರ್ಕ ಇರುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ. ಹಾಗಾದ್ರೆ ಇದು ನಿಜಾನಾ ಅಥವಾ ಬರೆಯೊಂದ ನಂಬಿಕೆನಾ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡುಕೋಣ ಬನ್ನಿ. ಆ ದೈವಿಕ ಸಂಪರ್ಕದ ರಹಸ್ಯ ಏನು ಅಂತ ತಿಳ್ಕೊಳ್ಳೋ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವವನ್ನ. ಯಾಕಂದ್ರೆ ಅವರ ಆ ಅದ್ಭುತ ಶಕ್ತಿಯ ಮೂಲ ಇರೋದೇ ಅವರ ಸ್ವಭಾವದಲ್ಲಿ. ವೃಶ್ಚಿಕ ರಾಶಿಯವರ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ಬರುವ ಪದವೇ ತೀವ್ರತೆ. ಅವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಈ ತೀವ್ರತೆ ಅನ್ನೋದು ಎದ್ದು ಕಾಣುತ್ತೆ. ಹಾಗಾದ್ರೆ ಏನಿದು ತೀವ್ರತೆ? ಸಿಂಪಲ್ ಆಗಿ ಹೇಳೋದಾದ್ರೆ ಅವ್ರದ್ದು ಎಲ್ಲವೂ ಅಥವಾ ಏನೂ ಇಲ್ಲ ಅನ್ನೋ ಪಾಲಿಸಿ. ಅವರು ಯಾವುದೇ ಕೆಲಸ ಮಾಡಿದ್ರೂ ಸರಿ, ಅದರಲ್ಲಿ 100% ಮುಳುಗಿ ಹೋಗ್ತಾರೆ. ಅರ್ಧ ಮನಸ್ಸಿನ ಕೆಲಸಕ್ಕೆ ಅವರ ಡಿಕ್ಷನರಿಯಲ್ಲೇ ಜಾಗ ಇಲ್ಲ. ಅವರ ವ್ಯಕ್ತಿತ್ವದ ಮತ್ತೊಂದು ದೊಡ್ಡ ಶಕ್ತಿ ಅಂದ್ರೆ ಅವರ ಅಂತರ್ದೃಷ್ಟಿ. ಇದನ್ನ ಅವರ 6ನೇ ಇಂದ್ರಿಯ, ಒಂದು ಸೂಪರ್ ಪವರ್ ಅಂದ್ರೂ ತಪ್ಪಾಗಲ್ಲ. ಈ ಅಂತರ್ದೃಷ್ಟಿ ಎಷ್ಟೊಂದು ಪವರ್ಫುಲ್ ಅಂದ್ರೆ ಯಾರು ಮುಖವಾಡ ಹಾಕಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅಂತ ಅವರಿಗೆ ತಕ್ಷಣ ಗೊತ್ತಾಡತ್ತೆ. ಸುಳ್ಳು ಹೇಳೋರನ್ನ ಕ್ಷಣದಲ್ಲೇ ಕಂಡುಹಿಡಿದ್ಬಿಡ್ತಾರೆ. ಇದೊಂದು ರೀತಿ ಅವರಿಗೆ ದೇವರು ಕೊಟ್ಟಿರೋ ನ್ಯಾಚುರಲ್ ಟ್ರೂತ್ ಡಿಟೆಕ್ಟರ್ ಇದ್ದ ಹಾಗೆ. ಸರಿ, ಅವರ ಈ ಅಸಾಮಾನ್ಯ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಮುಖ್ಯ ಪ್ರಶ್ನೆಗೆ ವಾಪಸ್ ಬರೋಣ. ಈ ದೈವಿಕ ಸಂಪರ್ಕಕ್ಕೆ ಜ್ಯೋತಿಷ್ಯದ ಪ್ರಕಾರ ಕಾರಣಗಳೇನು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೆ ಮುಖ್ಯವಾಗಿ 3 ಕಾರಣಗಳನ್ನ ಕೊಡ್ಲಾಗತ್ತೆ. ಮೊದಲನೇದು 8ನೇ ಮನೆಯ ಪ್ರಭಾವ, 2ನೇದು ಅವರ ಸಂಪೂರ್ಣ ಶರಣಾಗತಿಯ ಗುಣ, ಮತ್ತು 3ನೇದು ಇದು ಬಹಳ ಮುಖ್ಯ: ಸಂಕಷ್ಟದ ಸಮಯದಲ್ಲಿ ಅವರಿಗೆ ಸಿಗೋ ಒಂದು ಅದೃಶ್ಯ ಸಹಾಯ. ಜ್ಯೋತಿಷ್ಯದಲ್ಲಿ ವೃಶ್ಚಿಕ ರಾಶಿ 8ನೇ ಮನೆಯನ್ನ ಆಳುತ್ತೆ. ಈ 8ನೇ ಮನೆ ಅಂದ್ರೆ ಸಾವು, ಪುನರ್ಜನ್ಮ, ರಹಸ್ಯಜ್ಞಾನ, ಅತೀಂದ್ರಿಯ ಶಕ್ತಿಗಳು, ಈ ಎಲ್ಲದರ ಪ್ರತೀಕ. ಇದೇ ಕಾರಣಕ್ಕೆ ಅವರಿಗೆ ಬೇರೆಯವರಿಗೆ ಕಾಣಿಸಿದ ಆಧ್ಯಾತ್ಮಿಕ ಸತ್ಯಗಳು ಸುಲಭವಾಗಿ ಅರ್ಥವಾಗುತ್ತೆ. ಇನ್ನು 2ನೇ ಕಾರಣ ಅವರ ಭಕ್ತಿ. ನಾವು ಮೊದಲೇ ಮಾತಾಡಿದ್ವಲ್ಲ ಅವರ ತೀವ್ರತೆ ಬಗ್ಗೆ, ಅದೇ ಗುಣ ಅವರ ಭಕ್ತಿಯಲ್ಲೂ ಕಾಣಿಸುತ್ತೆ. ಒಮ್ಮೆ ದೇವರನ್ನ ನಂಬಿದ್ರೆ ಪೂರ್ತಿಯಾಗಿ ಶರಣಾಗ್ಬಿಡ್ತಾರೆ. ಈ ಸಂಪೂರ್ಣ ಶರಣಾಗತಿಯೇ ದೈವಿಕ ಶಕ್ತಿಯನ್ನ ಆಯಸ್ಕಾಂತಳ ಹಾಗೆ ಅವರ ಕಡೆಗೆ ಸೆಳೆಯುತ್ತೆ. 3ನೇ ಕಾರಣವನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ಜೀವನದ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗ, ಎಲ್ಲ ಕೈಬಿಟ್ಟು ಹೋಯ್ತು ಅಂದ್ಕೊಂಡಾಗ ಯಾವುದೋ ಒಂದು ಕಾಣದ ಕೈ ಬಂದು ಅವ್ರನ್ನ ಕಾಪಾಡುತ್ತೆ ಅಂತಾರೆ. ಇದು ದೇವರ ನೇರ ಹಸ್ತಕ್ಷೇಪ ಅಂತಾನೆ ನಂಬಲಾಗುತ್ತೆ. ಸರಿ, ಈ ದೈವಿಕ ಸಂಪರ್ಕ ಯಾಕಿದೆ ಅಂತ ಗೊತ್ತಾಯ್ತು. ಆದ್ರೆ ಇದನ್ನ ಇನ್ನಷ್ಟು ಬಲಪಡಿಸ್ಕೊಳ್ಳಕ್ಕೆ ಏನಾದರೂ ದಾರಿ ಇದೆಯಾ? ಖಂಡಿತವಾಗಿಯೂ ಇದೆ. ಅದಕ್ಕೆ ಕೆಲವು ಸರಳ ಮಾರ್ಗಗಳಿವೆ. ಮೊದಲನೆಯದಾಗಿ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಅಥವಾ ಮಂಗಳ. ಆತನ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಶಿವನ ಆರಾಧನೆ ತುಂಬಾ ಒಳ್ಳೆಯದು. 2ನೇದಾಗಿ, ಧೈರ್ಯಕ್ಕಾಗಿ, ಮನಸ್ಸಿನ ದೃಢತೆಗಾಗಿ ಹನುಮಾನ್ ಚಾಲೀಸ ಪಠನ. ಮತ್ತು 3ನೇದಾಗಿ, ತಮ್ಮ ಸಹಜವಾದ ಅಂತರ್ದೃಷ್ಟಿಯನ್ನ ಇನ್ನಷ್ಟು ಶಾರ್ಪ್ ಮಾಡ್ಕೊಳ್ಳೋಕೆ ಪ್ರತಿದಿನ ಧ್ಯಾನ ಮಾಡೋದು. ಧ್ಯಾನ ಅಂತ ತಕ್ಷಣ ಏನೋ ಕಷ್ಟ ಅಂತ ಅಂದ್ಕೋಬೇಡಿ. ಪ್ರತಿದಿನ ಕೇವಲ 10 ನಿಮಿಷ ಸಂಪೂರ್ಣ ಮೌನವಾಗಿ ಕುಳಿತುಕೊಳ್ಳೋದು, ಅಷ್ಟು ಮಾಡಿದ್ರೆ ಸಾಕು. ಅವರ ಇಂಟ್ಯೂಷನ್ ಪವರ್ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಈಗ ಬರೋಣ ನಮ್ಮ ಈ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ಗೆ. ಈ ದೈವಿಕ ಸಂಪರ್ಕದ ಅತ್ಯುನ್ನತ ರೂಪ ಯಾವುದು? ಅದು ಯಾವ ರೀತಿ ಕೆಲಸ ಮಾಡುತ್ತೆ? ಇದು ಅಂತಿಮ ರಹಸ್ಯ. ಹಿರಿಯರು ಹೇಳೋ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ದೇವರು ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿರ್ತಾನಂತೆ. ಅದೊಂದು ದೈವಿಕ ಅಲಾರಂ ಥರ. ಅಂದ್ರೆ ಮುಂದೇನೋ ಕೆಟ್ಟದಾಗ್ಲಿದೆ, ಅಪಾಯ ಇದೆ ಅಂತ ಅವರಿಗೆ ಮುಂಚಿತವಾಗಿಯೇ ಒಂದು ಸೂಚನೆ ಸಿಗ್ಬಿಡುತ್ತೆ. ಇದೊಂದು ರೀತಿಯಲ್ಲಿ ಅವ್ರನ್ನ ಕಾಪಾಡೋ ರಕ್ಷಾಕವಚ. ಈ ದೈವಿಕ ಅಲಾರ್ಮ್ ಅಥವಾ ಅದೃಶ್ಯ ಶಕ್ತಿಯ ರಕ್ಷಣೆ ಅನ್ನೋ ಕಲ್ಪನೆ ನಿಜಕ್ಕೂ ರೋಮಾಂಚನಕಾರಿ ಅಲ್ವಾ? ಇಂಥ ಒಂದು ಶಕ್ತಿ ನಿಜವಾಗ್ಲೂ ಕೆಲಸ ಮಾಡ್ತಿರಬಹುದೇ? ಈ ಪ್ರಶ್ನೆ ನಮ್ಮ ಜೀವನದಲ್ಲಿರೋ ಕಾಣದ ಶಕ್ತಿಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ.